ಮನೆಗಳ ಟೆರೆಸ್ ಮೇಲೆ ಹತ್ತಿಕೊಂಡಿದ್ದ ಬೆಂಕಿ, ಟೆರೆಸ್ ಮೇಲೆ ಹಾಕಿದ್ದ ಸ್ಪಾಂಜ್ಗಳು ಸುಟ್ಟು ಕರಕಲಾಗಿದೆ. ಈಗ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ. ಸ್ಪಾಂಜ್ಗಳ ಬೆಂಕಿಯಿಂದ ಸುಮಾರು 11 ಮನೆಗಳ ಟೆರೆಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. 2 ಗೂಡ್ಸ್ ಗಾಡಿ ಹಾಗೂ 8 ಬೈಕ್ಗಳು ಈಗ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹ ಬೈಕ್ಗಳನ್ನ ಪರಿಸ್ಥಿತಿ ಗಮನಿಸ್ತೀವಿ ನಿಮಗೆ. ಆ ಬೆಂಕಿ ನಂದಿಸಿದ್ದಾರೆ ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಘಟನಾ ಸ್ಥಳಕ್ಕೆ ಶಾಸಕ ಮುನಿರತ್ನ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಬೆಂಕಿಯ ಹೆಂಗಿತ್ತು ಕೆನ್ನಾಲಿಗೆ ಅಂದರೆ 8 ಬೈಕ್ಗಳು 2 ಆಟೋಗಳು ಸುಟ್ಟು ಕರಕಲಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಿನ MLA ಮುನಿರತ್ನ ಅವರು ಇದೀಗ ಭೇಟಿ ಕೊಟ್ಟಿದ್ದಾರೆ. ಮನೆಗಳ ಟೆರೆಸ್ ಮೇಲೆ ಈ ಸ್ಪಾಂಜ್ಗಳನ್ನು ಏನೋ ಹಾಕಿದ್ರಂತೆ, ಆಗ ಒಂದರಿಂದ ಒಂದು ಮನೆಗೆ ಬೆಂಕಿ ಹತ್ಕೊಂಡಿದೆ. ಅಬ್ಬಾ, ಅಲ್ಲಿ ನೋಡಿ ಅಲ್ಲಿ. ಓಕೆ, ಟೆರೆಸ್ಗಳ ಮೇಲೆ ಇಟ್ಟಿದ್ದಂತಹ ಸ್ಪಾಂಜ್ಗಳಿಗೆ ಬೆಂಕಿ ಹತ್ಕೊಂಡಿತ್ತಂತೆ. ಅದೇ ಅನುಮಾನ ಮೂಡಿಸ್ತಾ ಇರೋದು. ಈಗ ಆ ಪ್ರಮಾಣದ ಸ್ಪಾಂಜನ್ನು ಅವ್ರು ಯಾಕೆ ಶೇಖರಣೆ ಮಾಡಿಟ್ಕೊಂಡಿದ್ರು, ಏನಾದರೂ ಕೆಲಸದ ನಿಮಿತ್ತವ ಏನು ಅಂತ. ಬಟ್ ಬೆಂಕಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆವರಿಸ್ಕೊಂಡಿದೆ ನೋಡಿ ಅಲ್ಲಿ. ಓಕೆ, ಮನೆಗಳ ಟೆರೆಸ್ ಮೇಲೆ ಈ ವೇಸ್ಟ್ ಗೀಸ್ಟ್ ಎಲ್ಲ ಇಟ್ಟಿರ್ತಾರೆ, ಅದರ ಜೊತೆಗೆ ಸ್ಪಾಂಜ್ಗಳು ಇದ್ವಂತೆ. ಆಮೇಲೆ ಈ ಗಮನಿಸ್ತಾ ಇದ್ದೀರಾ ಈಗ ನೀವುಗಳು. ಆಮೇಲೆ ಈ ಹಳೆ ವೇಸ್ಟ್ ಆಗಿರೋ ಈ ಸೋಫಾ ಗೀಫಾ ಎಲ್ಲದನ್ನು ಮೂಲೆಗೆ ತುಂಬಿರ್ತಾರೆ. ಬೆಂಕಿ ಮತ್ತಷ್ಟು ಪ್ರವೋಕ್ ಮಾಡೋ ಅಂಶಗಳೇ ಅಲ್ಲಿ ಇದ್ದಿದ್ದರಿಂದ ಒಂದಕ್ಕೊಂದು ಬೇಗ ಆವರಿಸ್ಕೊಂಡಿದೆ. ಆ್ಯಂಡ್ ಗ್ಯಾಪ್ ಇಲ್ಲ, ಡಿಸ್ಟೆನ್ಸ್ ಇಲ್ಲ ಮನೆಯಿಂದ ಮನೆಗೆ, ಎಲ್ಲವೂ ಅಂಟ್ಕೊಂಡೇ ಇದ್ದಾವಲ್ಲ, ಬೇಗ ಸ್ಪ್ರೆಡ್ ಆಗಿದೆ. ಪರಿಣಾಮ 2 ಆಟೋ 8 ಬೈಕ್ಗಳು ಜಖಮ್ಮಾಗಿ ಅಂದರೆ ಸುಟ್ಟು ಕರಕಲಾಗಿದೆ. ಮೋರ್ ಡೀಟೇಲ್ಸ್ ನನ್ನ ಕೈಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಬೆಂಕಿ ಹತ್ತೋದಕ್ಕೆ ಕಾರಣ ಏನು? ವಿದ್ಯಾ, ಇದೇ ಪ್ರಶ್ನೆ ಸ್ಥಳೀಯರು ಮಾಡ್ತಿದ್ದಾರೆ. ಯಾಕೆಂದ್ರೆ ಮನೆಯ ಟೆರೆಸ್ ಮೇಲೆ ಏಕಾಏಕಿ ಮಧ್ಯರಾತ್ರಿ ಕಾಣಿಸ್ಕೊಂಡಂತಹ ಬೆಂಕಿ, ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಮನೆಯ ಟಾರಸಿ ಮೇಲೆ ಯಾವ ರೀತಿಯಾಗಿ ಯಾವ ಕಾರಣಕ್ಕೋಸ್ಕರ ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಿ. ಅಂದ್ರೆ ಮೂಲಗಳ ಪ್ರಕಾರ ಅಲ್ಲಿ ಮೇಲ್ಗಡೆ ಸ್ಪಂಜ್ ಇಟ್ಟಿದ್ರು, ಅದರಿಂದಾಗಿ ಸಾಕಷ್ಟು ಸ್ಪಂಜಿನ ಕಟ್ಟು ಇಟ್ಟಿದ್ರು, ಅದು ಏಕಾಏಕಿ ಯಾರೋ ಕಿಡಿಗೇಡಿಗಳು ಬೇಕು ಅನ್ನುವಂತ ಕಾರಣಕ್ಕೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಸೊ ಹೀಗಾಗಿ ಸುಮಾರು 5 ರಿಂದ 6 ಮನೆಗಳಿಗೆ ಹಾನಿಯಾಗಿರುವಂತದ್ದು. ಜೊತೆಗೆ ಆ ಒಂದು ಮನೆಯ ಪಕ್ಕದಲ್ಲಿ ಇದ್ದಂತಹ ಸುಮಾರು 5 ರಿಂದ 6 ಬೈಕ್ಗಳಿಗೂ ಕೂಡ ಬೆಂಕಿಗೆ ಕೆನಾಲಿಗೆ ಹರಡ್ಕೊಂಡಿರುವಂತದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸೊ ಇವಾಗ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿದ್ದಂತಹ ಮುನಿರತ್ನ ಕೂಡ ಭೇಟಿ ಕೊಟ್ಟರು. ಅವರು ಸ್ಥಳೀಯರ ಹತ್ರ ಪ್ರಶ್ನೆ ಮಾಡಿದ್ರು ಯಾವ ಒಂದು ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಿ. ಯಾಕೆಂದ್ರೆ ಮನೆಯ ಟೆರೆಸ್ ಮೇಲೆ ಕಾಣಿಸ್ಕೊಂಡಂತಹ ಬೆಂಕಿ ಇದಾಗಿತ್ತು. ಹಾಗಾಗಿ ಯಾರೋ ಕಿಡಿಗೇಡಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ. ಸೊ ಸಂಪೂರ್ಣವಾದಂತಹ ಒಂದು ತನಿಖೆ ಆಗ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮುನಿರತ್ನ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಘಟನೆಯಿಂದಾಗಿ ಸುಮಾರು 8 ರಿಂದ 10 ಮನೆಗಳು ಬೆಂಕಿಗೆ ಆಹುತಿಯಾಗಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಸೊ ನಾನು ಸರ್ಕಾರದ ವತಿಯಿಂದ ಆಗಿರ್ಬೋದು ನನ್ನ ಕೈಯಲ್ಲಾದ ಸಹಾಯವನ್ನ ನಾನು ಮಾಡ್ತೀನಿ, ಮನೆಗಳನ್ನ ದುರಸ್ತಿ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಿವಾಸಿಗಳು ಕೂಡ ಈ ಹಿಂದೆ ಈ ರೀತಿಯಾದಂತಹ ಘಟನೆಗಳು ನಮ್ಮ ಭಾಗದಲ್ಲಿ ಆಗಿರ್ಲಿಲ್ಲ, ಯಾರೋ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಮಾಡಿದ್ದಾರೆ. ಸೊ ತನಿಖೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಸ್ಥಳೀಯ ಶಾಸಕರ ಮುಂದೆ ಮಾಡ್ಕೊಂಡ್ರು. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಸಂಪೂರ್ಣವಾಗಿ ತನಿಖೆ ಮಾಡಿ. ಇಲ್ಲಿರ್ತಕ್ಕಂಥದ್ದು ಬಡವರು, ಶ್ರೀಮಂತರು ಯಾರು ಇಲ್ಲ. ಅವ್ರು ಇಷ್ಟು ವರ್ಷಗಳಿಂದ ಆಗದೆ ಇರುವಂತ ಅನಾಹುತ ಇವತ್ತು ಯಾಕೆ ಆಗ್ತಾ ಇದೆ, ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ರಿ. ಈಗಾಗಲೇ ಇಲ್ಲಿ ನನಗೆ ಅನುಮಾನ ಇದೆ ಅಂತ ನಮ್ಮ ಸಿರಾಜ್ ಭಾಷಾ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರು ಬಹಳ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಸಹ ನೀವು ಅವರಿಂದಾನೇ ಒಂದು ದೂರು ತಗೊಂಡು ಸಂಪೂರ್ಣವಾಗಿ ತನಿಖೆ ಮಾಡ್ರಿ. ಏನೇ ಆಗಿರಲಿ, ಈ ಮನೆಗಳು ಏನು ಬೆಂಕಿ ಬಿದ್ದಿವತ್ತು ಅದೇನೇನಾಗಿದೆ, ಒಂದು ವೇಳೆ ಆ ಮನೆಗಳು ವಾಸ ಮಾಡಕ್ಕೆ ಯೋಗ್ಯವಿಲ್ಲ ಅಂತ ಹೇಳಿದ್ರೆ ಆ ಮನೆಗಳನ್ನ ಮತ್ತೆ ಸರಿ ಮಾಡ್ಕೊಡುವಂಥದ್ದು ಅದು ಒಬ್ಬ MLA ಆಗಿ ನನ್ನ ಕೆಲಸ ಅದನ್ನ ನಾನು ಮಾಡ್ತೇನೆ.